ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹಸ್ಬೆಂಡು ಕ್ವಿಕ್ ಆ್ಯಂಡ್ ಈಸಿಯಾಗಿ ತಿರಮಸು ಕೇಕ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಮೊದಲೇದಾಗಿ ಕಾಫಿ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇನ್ಸ್ಟಂಟ್ ಕಾಫಿ ಯೂಸ್ ಮಾಡಿಕೊಂಡು ವಾಟರ್ ಜೊತೆ ಮಿಕ್ಸ್ ಮಾಡಿರೋದು. ನಂತರ ತಿರಮಸು ಕೇಕಿಗೆ ಈ ರೀತಿ ಬಿಸ್ಕೆಟ್ ಸಿಗುತ್ತೆ, ಅದನ್ನು ತೊಗೊಂಡು ಬಂದುಬಿಟ್ಟು ಕಾಫಿ ವಾಟ್ರಲ್ಲಿ ಡಿಪ್ ಮಾಡಿಬಿಟ್ಟು ನೀಟಾಗಿ ಅರೇಂಜ್ ಮಾಡಬೇಕು. ಜಾಸ್ತಿ ಹೊತ್ತು ಇಡಬಾರ್ದು, ಯಾಕಂದರೆ ಇದು ಬೇಗ ಸಕ್ ಮಾಡ್ಕೊಂಡ್ಬಿಡುತ್ತೆ ಬಿಸ್ಕೆಟ್ಸು. ನಂತರ ಇಲ್ಲಿ ಕ್ರೀಮ್ನ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕ್ರೀಮ್ ಚೀಸ್ ಹಾಕಿಬಿಟ್ಟು ವಿಸ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ಇಲ್ಲಿ ಲೇಯರ್ ಆಫ್ ಬಿಸ್ಕೆಟ್ಸ್ನ ಹಾಕಿಬಿಟ್ಟು ಡಿಪ್ಡ್ ಇನ್ ಕಾಫಿ, ಮತ್ತು ಇಲ್ಲಿ ನೋಡಿ ಈ ರೀತಿ ಕ್ರೀಮ್ ರೆಡಿ ಆಯಿತು. ಅದನ್ನು ನಾವು ಅರೇಂಜ್ ಮಾಡ್ಕೊಂಡಿರೋ ಬಿಸ್ಕೆಟ್ಸ್ ಮೇಲೆ ಈ ರೀತಿ ಕ್ಲೀನಾಗಿ ಒಂದು ಲೇಯರ್ ಹಾಕಿ ಚೆನ್ನಾಗಿ ಸವರ್ಕೋಬೇಕು. ಇದನ್ನು ನೀವು ಎಷ್ಟು ಲೇಯರ್ಸ್ ಆದರೂ ಮಾಡ್ತಾ ಹೋಗ್ಬೋದು. ನಾವಿಲ್ಲಿ 2 ಲೇಯರ್ ಮಾಡ್ತಾಯಿದ್ದೀವಿ. ಸೆಕೆಂಡ್ ಲೇಯರ್ನ ಕೂಡ ಬಿಸ್ಕೆಟ್ಸ್ನ ಈ ರೀತಿ ಕಾಫಿ ವಾಟ್ರಲ್ಲಿ ಡಿಪ್ ಮಾಡಿ ಅರೇಂಜ್ ಮಾಡಿಕೊಂಡು ಮತ್ತೆ ಕ್ರೀಮ್ ಹಾಕ್ತಾ ಇದ್ದೀವಿ. ಸೊ ನೋಡಿ, ಇದು ಎಷ್ಟು ಬೇಗ ಸಕ್ ಮಾಡಿಕೊಂಡು ಕೇಕ್ ಥರ ಆಗಿಬಿಡುತ್ತೆ, ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ಲೇಯರ್ ಆಫ್ ಕ್ರೀಮ್ನ ಕೂಡ ಚೆನ್ನಾಗಿ ಈ ರೀತಿ ಅರೇಂಜ್ ಮಾಡಿ ಇದ್ರ ಮೇಲ್ಗಡೆ ಅನ್ಸ್ವೀಟೆಂಡ್ ಕೋಕೋ ಪೌಡರ್ನ ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು ಕಂಪ್ಲೀಟಾಗಿ. ಸೊ ಅದಾದ ನಂತರ ನಾವು ಇದನ್ನು 2 ಅವರ್ಸು ಫ್ರಿಜ್ಜಲ್ಲಿ ಇಡಬೇಕು. 2 ಅವರ್ಸ್ ಆದ ನಂತರ ಸವಿಯಲು ಸಿದ್ಧ. ಸೂಪರ್ ಯಮ್ಮಿ ಆ್ಯಂಡ್ ಟೇಸ್ಟಿ, ಸಖತ್ ಸಾಫ್ಟಾಗಿರುತ್ತೆ. ಆ್ಯಕ್ಚುಲಿ ಸಪ್ರೇಟಾಗಿ ಸ್ಮಾಲ್ ಬೌಲಲ್ಲಿ ಮಾಡೋದು ಬೆಟರ್ ಅಂತ ಅನಿಸ್ತು, ಅಷ್ಟು ಸಾಫ್ಟಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಕಾಫಿ ಫ್ಲೇವರ್ ಇರ್ಬೋದು, ಮಧ್ಯ ಕ್ರೀಮು, ಓ ಮೈ ಗಾಡ್, ಸೂಪರಾಗಿತ್ತು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು, ಬಾಯ್.